ಹೇ ಡಾಗಿ, ಒಬ್ನೇ ಹೋಗ್ಬೇಡ, ಇರು. ಇದು ಡಾಲ್ಫಿನ್ ಅಲ್ವಾ? ಇದು ಹೇಗ್ ಬಂತಿಲ್ಲಿಗೆ? ಇದಕ್ಕೆ ಹುಷಾರಿಲ್ಲ ಅನ್ಸತ್ತೆ. ನನಗನ್ಸುತ್ತೆ ದೊಡ್ಡ ಅಲೆಗಳ ಜೊತೆ ಇದು ಕೂಡ ಕೊಚ್ಕೊಂಡ್ ಬಂದಿರ್ಬೇಕು ಅಂತ. ಈಗ ನೀರ್ ಕಮ್ಮಿ ಆಗಿದೆ, ಮತ್ತೆ ವಾಪಸ್ ಹೋಗೋಕ್ಕಾಗಿಲ್ಲ ಇದಕ್ಕೆ. ಥ್ಯಾಂಕ್ ಯು ಡಾಗಿ, ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ. ನೀವೆಲ್ಲ ಡಾಲ್ಫಿನ್ ಮೇಲೆ ನೀರ್ ತಂದು ಹಾಕಿ. ಹಾ, ಅಲ್ಲಿ ನಡಿ. ಅರೆ ಮಕ್ಕಳ, ಇಷ್ಟು ದೊಡ್ಡ ಡಾಲ್ಫಿನ್, ನೀವಂತೂ ಚಮತ್ಕಾರನೇ ಮಾಡಿದ್ರಿ. ಈಗ ನಾವ್ ಈ ಡಾಲ್ಫಿನ್ ನ ಒಳ್ಳೆ ಬೆಲೆಗೆ ಮಾರ್ತೀವಿ. ಹೊಡಿ ಹೊಡಿ, ಮೊದ್ಲು ಹೋಗಿ ಇಲ್ಲಿಂದ ಚಾಕ್ಲೇಟ್ ತಿನ್ಕೊಂಡು ಹೋಗಿ ಹೋಗಿ. ಓಯ್, ನೀನ್ ಇಲ್ಲೇ ಇದ್ದು ಡಾಲ್ಫಿನ್ ನ ನೋಡ್ಕೊಂಡು ನಾನು ಟ್ರಕ್ ತಗೊಂಡ್ ಬರ್ತೀನಿ. ಆಮೇಲೆ ಅದ್ರಲ್ಲಿ ಇದನ್ನ ಲೋಡ್ ಮಾಡ್ಕೊಂಡು ಹೋಗೋಣ. ಇವತ್ತು ನಮ್ಗೆ ಹಬ್ಬನೋ ಹಬ್ಬ. ಇಲ್ಲ ಅಂಕಲ್, ನಮ್ಗೆ ಚಾಕ್ಲೇಟ್ ಏನೂ ಬೇಕಾಗಿಲ್ಲ. ಮತ್ತೆ ನಾವ್ ನಿಮ್ಗೆ ಈ ಡಾಲ್ಫಿನ್ ಎತ್ಕೊಂಡು ಹೋಗಕ್ ಬಿಡಲ್ಲ. ಇದು ತುಂಬಾ ಸುಸ್ತಾಗಿದೆ. ನಾನು ಇದಕ್ಕೆ ಔಷಧಿ ಕೊಟ್ಟಿದ್ದೀನಿ. ಮತ್ತೆ ಹೇಳ್ತಾ ಇದ್ದಾನೆ, ಇಲ್ಲಿಂದ ಹೋಗ್ಬಿಡಿ. ನನಗ್ ಕೋಪ ಬಂದ್ರೆ ಆಮೇಲೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್, ಹೋಗೋ ಇಲ್ಲಿಂದ. ಮಗು ಅಂತ ಹೇಳ್ಬೇಡಿ ಅಂಕಲ್. ಮಗು ನಮ್ಮ ಮಗು ಅಂದ್ರೆ ಇನ್ನೇನ್ ಹೇಳ್ಬೇಕು? ಶಿವ, ಶಿವ ಅಂತ ನನ್ನ ಹೆಸರು. ಓ, ಇವನ್ ಯಾಕೋ ಜಾಸ್ತಿ ಮಾಡ್ತಾ ಇದ್ದಾನೆ. ಹೊಡಿರಿ ಇವನನ್ನ, ಹೊಡಿರಿ. ಸರಿ ಬಾಸ್. ಯಾಕೆ ಬಿತ್ತ ಗೂಗ್ಲಿ? ಓಡ್ರ ಇಲ್ಲಿಂದ. ಇವನು ಜಾಸ್ತಿ ಹೊಡಿತಾನೆ ಇಲ್ಲಿ ಇದ್ರೆ. ಅವರೆಲ್ಲ ಮತ್ತೆ ಬರ್ತಾರೆ. ನಾವ್ ಈ ಡಾಲ್ಫಿನ್ ನ ಸೇಫ್ ಆದ ಜಾಗದಲ್ಲಿ ಇಡ್ಬೇಕು. ಅಲ್ಲಿ ಕಾಣ್ತಿರೋ ಗುಹೆ ಒಳಗಡೆ ಒಂದ್ ನೀರಿನ ಹೊಂಡ ಇದೆ. ನಡಿ, ಅಲ್ಲಿ ಕೂಡಿಡೋಣ. ಆದ್ರೆ ಇದನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗೋದೆಗೆ? ಒಂದು ಉಪಾಯ ಇದೆ. ಹೇ ಡಾಲ್ಫಿನ್, ನೀನ್ ಇಲ್ಲೇ ಇರು. ನಾವ್ ನಿನ್ಗೆ ಊಟ ತಗೊಂಡು ವಾಪಸ್ ಬರ್ತೀವಿ. ಓಕೆ, ನಡೀರಿ. ನೀರ್ ಇಲ್ಲಿವರೆಗೂ ಬಂದಿರೋ ಟ್ರ್ಯಾಕ್ ಅನ್ನ ಗುರ್ತೆ ಸಿಗ್ದಿರೋ ಹಾಗೆ ನಾವು ಮಾಡೋಣ. ಯಾರಿಗೂ ಗೊತ್ತಾಗ್ಬಾರ್ದು ಆ ಡಾಲ್ಫಿನ್ ಇಲ್ಲಿದೆ ಅಂತ. ಬೇಗ ನಡೀರಿ.
ಶಿವ, ಈ ಮೀನುಗಳನ್ನ ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ಅಜ್ಜಿ, ನಾವಿದನ್ನ ಸಮುದ್ರದ ಡಾಲ್ಫಿನ್ಗೆ ತಿನ್ನಿಸ್ತೀವಿ. ನೋಡು ಶಿವ, ಸಮುದ್ರದ ದಡದಲ್ಲೇ ಇರ್ಬೇಕು, ನೀರೊಳಗಡೆ ಇಳಿಬೇಡ, ಆಯ್ತಾ? ಡಾಲ್ಫಿ, ಡಾಲ್ಫಿ, ನೋಡು ನಿನಗೋಸ್ಕರ ಏನ್ ತಂದಿದೀವಿ ಅಂತ. ಶಿವ, ಒಂದ್ಸಾರಿ ನಮ್ಮೂರಲ್ಲೂ ಇದೇ ತರ ನದಿ ದಡದಲ್ಲಿ ಒಂದ್ ಶಾರ್ಕ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅವಾಗ ನಾನು ಅಲ್ಲಿಗೆ ಹೋಗಿದ್ದೆ. ಹೇಯ್, ನೀರ್ ಯಾಕೆ ಹಾಕ್ತಿದ್ಯಾ? ಅದಕ್ಕೂ ಗೊತ್ತಾಗೋಯ್ತು ನೀನ್ ಸುಳ್ಳುಗಾರ ಅಂತ. ಅದಕ್ಕೆ ಡಾಲ್ಫಿನ್ ನಿನ್ ಮೇಲೆ ನೀರ್ ಹಾಕ್ತು. ನನ್ಗನ್ಸುತ್ತೆ ನಾವು ಡಾಲ್ಫಿನ ಸಮುದ್ರಕ್ಕೆ ವಾಪಸ್ ಕಳಿಸ್ಬೇಕು ಅಂತ. ಈಗ್ಲೇ ಬೇಡ ರೇವಾ, ಇದಿನ್ನೂ ಪೂರ್ತಿಯಾಗಿ ಸರಿ ಹೋಗಿಲ್ಲ. ಅದಲ್ದೆ ಆ ಮೀನ್ಗಾರರು ಕೂಡ ಇದನ್ನ ಹುಡುಕ್ತಾ ಇದ್ದಾರೆ. ಸ್ವಲ್ಪ ಕಾಯೋಣ. ಅಲ್ಲಿವರೆಗೂ ನಾವು ಡಾಲ್ಫಿನ್ಗೆ ಸ್ಟಂಟ್ಸ್ ಯಾಕೆ ಹೇಳ್ಕೊಡ್ಬಾರ್ದು? ಡಾಲ್ಫಿನ್ಸ್ಗೆ ತುಂಬಾ ಬುದ್ಧಿ ಇರುತ್ತಂತೆ, ಹಾಗೆ ಅವು ತುಂಬಾ ಬೇಗ ಕಲ್ತ್ಕೊಳ್ತವೆ. ಯುಡಿ, ನೀನ್ ಈ ರಿಂಗ್ ಹಿಡ್ಕೋ. ನಾನು ಇದೇ ರೀತಿ ಶಾರ್ಕ್ಗೆ ಅದಿ ನೀನು ಡಾಲ್ಫಿನ್ ಬಗ್ಗೆ ಮಾತಾಡೋದನ್ನ ನಿಲ್ಸು. ಅದಕ್ಕೆ ಇಷ್ಟ ಆಗ್ತಾ ಇಲ್ಲ. ಡಾಲ್ಫಿ, ಇಲ್ಲಿ ನೋಡು ರಿಂಗ್. ನೀನು ಆ ಕಡೆಯಿಂದ ಫ್ಲೈ ಮಾಡ್ಕೊಂಡ್ಬಂದು ಇದ್ರೊಳಗಡೆ ಫ್ಲೈ ಮಾಡ್ಕೊಂಡೇ ಹೋಗ್ಬೇಕು. ಮತ್ತೆ ಆ ಕಡೆ ನಿನಗೆ ತಿನ್ನೋದಕ್ಕೆ ಸಿಗುತ್ತೆ ಒಂದು ಫಿಶ್. ನಾಟಿ. ನೋ ಡಾಲ್ಫಿ, ಈ ತರ ಅಲ್ಲ. ನೀನು ರಿಂಗ್ ಮಧ್ಯದಲ್ಲಿ ಬರ್ಬೇಕು. ಒನ್ ಮೋರ್ ಟೈಮ್. ಏನಿಲ್ಲ ಇಲ್ಲ, ಸಿಂಪಲ್ ತಾನೆ, ಮಾಡು. ಇದೆಲ್ಲ ಏನು ಇಲ್ಲ. ಒಂದ್ಸಾರಿ ಊರ್ನಲ್ಲಿ ಇಲ್ಲ ಇಲ್ಲ ಡಾಲ್ಫಿ, ಈ ತರ ಅಲ್ಲ. ಈಗ ನೋಡು, ಬಡ್ಡಿ ಮಾಡಿ ತೋರಿಸ್ತಾನೆ ನಿಂಗೆ. ಕಮ್ ಆನ್ ಬಡಿ, ಜಂಪ್. ಶಾಬಾಷ್ ಬಡಿ. ನೋಡಿದ್ಯಾ ಡಾಲ್ಫಿ, ಹೀಗ್ ಮಾಡ್ಬೇಕು ನೀನು. ಇಲ್ಲ ಇಲ್ಲ ಡಾಲ್ಫಿ, ನೀನು ನೀರಲ್ಲೇ ಮಾಡ್ಬೇಕು. ಇದೇನು ಇಲ್ಲ. ಒಂದ್ಸಾರಿ ಊರ್ನಲ್ಲಿ ನಡಿ ಶಿವ, ಡಾಲ್ಫಿಗೆ ಇನ್ನೊಂದಷ್ಟು ಸ್ಟಂಟ್ಸ್ ಕಲ್ಸೋಣ. ಓಕೆ ಡಾಲ್ಫಿ, ಇವಾಗ ನಾವು ನಮ್ಮ ಮನೆಗೆ ಹೋಗ್ತೀವಿ. ನಾಳೆ ನೀನ್ ನಿಮ್ ಮನೆಗೆ ಹೋಗ್ಬೇಕು. ಗುಡ್ ನೈಟ್. ನನ್ಗನ್ಸುತ್ತೆ ಡಾಲ್ಫಿಗೆ ನಮ್ಮನ್ ಬಿಟ್ಟು ಹೋಗೋದು ಇಷ್ಟ ಇಲ್ಲ ಅಂತ. ಡಾಲ್ಫಿ,
ಇವತ್ತಲ್ಲ ನಾಳೆ ನೀನ್ ನಿಮ್ ಮನೆಗೆ ಹೋಗ್ಲೇಬೇಕು, ಇಲ್ಲಾಂದ್ರೆ ಯಾರಾದ್ರೂ ನಿನ್ನ ನೋಡ್ಬಿಡ್ತಾರೆ. ನಮಗೂ ನಿನ್ನ ಕಳ್ಸೋಕೆ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡ್ಬೇಕು, ಕಳಿಸ್ಲೇಬೇಕು. ನಾಳೆ ಸಿಗೋಣ, ಓಕೆ? ಬಾಯ್, ಟೇಕ್ ಕೇರ್.